ಜೀವನದಲ್ಲಿ ಯಾವತ್ತೂ ಕೂಡ ನಿಮ್ಗೆ ಏನಾದರೂ ಆಗಲಿ, ಯಾವುದೇ ರೀತಿ ಕಷ್ಟ ಬರಲಿ, ಅದನ್ನ ಸ್ಟ್ರಾಂಗ್ ಆಗಿ ಫೇಸ್ ಮಾಡ್ಬೇಕು ಯಾವತ್ತೂ ಕೂಡ. ಸೊ ಕಾರ್ತಿಕ್ ರಾಜಾರಾಮನ್ ಅನ್ನುವಂಥ ಒಬ್ಬ ಹುಡುಗ ಇದ್ದ. ಸ್ಕೂಲಲ್ಲಿ ಓದ್ದ, ಸ್ಕೂಲಲ್ಲೂ ಕೂಡ ಟಾಪರು. ಕಾಲೇಜಲ್ಲಿ ಓದ್ದ, ಕಾಲೇಜಲ್ಲೂ ಕೂಡ ಟಾಪರು. IITಗೆ ಹೋದ, IITಯಲ್ಲೂ ಕೂಡ ಟಾಪರು. ಅಲ್ಲಿಂದ ಸೀದಾ ಅಮೆರಿಕಾಗೆ ಹೋದ. US ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಬ್ರೋಕರ್ ಆಗಿ ಕೆಲಸ ಮಾಡ್ದ. ಕಾರ್ತಿಕ್ ರಾಜಾರಾಮನ್ ಒಬ್ಬ ಯಂಗೆಸ್ಟ್ ಇಂಡಿಯನ್ ಬಿಲಿಯನಿಯರ್ ಅಂತ ಎಲ್ಲ ಕಡೆ ಬರೀತಾರೆ. ಸೊ ನಿಮ್ಮಂತ ಮಕ್ಕಳಿಗೂ ಕೂಡ ಮನೆಯಲ್ಲಿ ಏನ್ ಹೇಳ್ತಿರ್ತಾರೆ, ತಂದೆ ತಾಯಿ ನೋಡೋ ಕಾರ್ತಿಕ್ ರಾಜಾರಾಮನ್ ನೋಡೋ ದೊಡ್ಡ ಮಿಲಿಯನರ್ ಆಗಿದ್ದ, ನೀವು ಇದೀರಾ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಈ ಕಾರ್ತಿಕ್ ರಾಜಾರಾಮನ್ ಜೀವನದಲ್ಲಿ ಸೋಲನ್ನೇ ನೋಡ್ದವನಲ್ಲ. ಎಲ್ಲಾ ಕಡೆ ಟಾಪರು, ಎಲ್ಲೋದ್ರು ಸಕ್ಸಸ್, ದೊಡ್ಡ ದೊಡ್ಡ ಮನೆ, ದೊಡ್ಡ ಕಾರು, ಬಂಗ್ಲೆ ಎಲ್ಲವೂ ಕೂಡ ಇತ್ತು. US ಅಲ್ಲೇ ಅಷ್ಟು ಹೆಸರು ಮಾಡಿದವನು ಅವನು. ಬಟ್ ಒಂದು ದಿವಸ ಅವ್ನು ಯಾವ ಸ್ಟಾಕ್ ಅಲ್ಲೆಲ್ಲ ದುಡ್ಡು ಹಾಕಿದ್ನಲ್ಲ, ಎಲ್ಲಾ ಸ್ಟಾಕು ಕೂಡ ಬಿದ್ದೋಗ್ಬಿಡುತ್ತೆ. ಅವನಿಗೆ ತಲೆ ಕೇಳುತ್ತೆ. ಯಾಕಂದ್ರೆ ಇಲ್ಲಿವರೆಗೂ ಅವನು ಸೋತೇ ಇಲ್ಲ ಜೀವನದಲ್ಲಿ. ಒಂದು ಸಲ ಸೋಲ್ ಬರುತ್ತೆ, ಅವ್ನ ಮನೆಗೆ ಹೋಗ್ತಾನೆ ಬೇಜಾರಲ್ಲಿ. ಮನೆಯಲ್ಲಿ ಅವ್ರ ತಂದೆ ಇರ್ತಾರೆ, ತಾಯಿ ಇರ್ತಾರೆ, ಹೆಂಡತಿ ಇರ್ತಾರೆ, ಮಕ್ಳು ಇರ್ತಾರೆ, ಎಲ್ರಿಗೂ ಕೂಡ ಗನ್ ತಗೊಂಡು ಶೂಟ್ ಮಾಡ್ತಾನೆ. ಅವನಿಗೂ ಕೂಡ ಶೂಟ್ ಮಾಡ್ಕೊಂಡು ಸತ್ತು ಹೋಗ್ತಾನೆ, ಸೂಸೈಡ್. ಒಬ್ಬ ದೊಡ್ಡ ಶ್ರೀಮಂತ ಯಾರನ್ನ ನೋಡಿ ನೋಡಪ್ಪ ಅವನ ತರ ಇರ್ಬೇಕು ಅಂತ ಹೇಳ್ತಿದ್ರಲ್ಲ, ಅವನು ಎಲ್ಲೂ ಕೂಡ ಸೋಲನ್ನ ನೋಡಿದಿರೋ ಒಬ್ಬ ವ್ಯಕ್ತಿ ಒಂದೇ ಒಂದು ಸೋಲ್ ಬಂದಾಗ ಅವನ ಕೈಲಿ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಆಗ್ಲಿಲ್ಲ. ಸೊ ಜೀವನದಲ್ಲಿ ಅವಾಗ ನಾವು ಸೋಲ್ತಿದ್ರೆ, ಅಲ್ಲಿಂದ ನಾವು ಸ್ಟ್ರಾಂಗ್ ಆಗಿ ಹೋಗ್ತಿದ್ರೆ, ನಾವು ಅದಕ್ಕೆ ಗಟ್ಟಿಯಾಗೂ ಇರ್ತೀವಿ. ಮುಂದೆ ಯಾವುದೋ ಒಂದು ಕಷ್ಟ ಬಂದಾಗ್ಲೋ, ಯಾವುದೋ ಒಂದು ಫೇಲ್ಯೂರ್ ಬಂದಾಗ್ಲೋ ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ.